ಎಲ್ಲರಿಗೂ ನಮಸ್ಕಾರ. ನಾನು ಅರ್ಚನಾ ಉಡುಪ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 27 ವರ್ಷಗಳಿಂದ ಸತತವಾಗಿ ಭಜನಾ ಕಮ್ಮಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಖಾವಂದ್ರು ಮತ್ತು ಹೇಮಮ್ಮ ಅವರು, ಶ್ರದ್ಧಾ ಅವರು ಮತ್ತು ಅವರ ಇಡೀ ತಂಡದವರು. ಕಳೆದ ಸುಮಾರು ವರ್ಷಗಳಲ್ಲಿ ನಾನು ಧರ್ಮಸ್ಥಳದ ವತಿಯಿಂದ ನಡೆಯುವ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುವ ಬೇರೆ ಬೇರೆ ಜಿನ ಭಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೆ, ಗೆಸ್ಟ್ ಆಗಿ ಹೋಗಿದ್ದೆ. ಆಗ ಈ ಭಜನಾ ಕಮ್ಮಟದ ವಿಷಯ ಎಲ್ಲ ನನ್ನ ಕಿವಿ ಮೇಲೆ ಬೀಳ್ತಾ ಇತ್ತು. ಆವಾಗ ನನಗೆ ಅನ್ನಿಸ್ತಾ ಇತ್ತು, ನಾನು ಹೋಗಬೇಕು, ಭಜನೆ ಆ ಒಂದು ಪರಿಸರ ಹೇಗಿರ್ತದೆ ಅಲ್ಲಿ ನಾನು ಹೇಳ್ಕೊಡ್ಬೇಕು ಇವರಿಗೆ, ಅದರಲ್ಲಿ ನಾನು ಭಾಗವಹಿಸಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಸರಿಯಾಗಿ ಈ ವರ್ಷದಲ್ಲಿ ನನಗೆ ಕರೆ ಬಂತು, ಇಲ್ಲಿ ಬಂದು 2 ದಿವಸದ ಕಾಲ ಒಂದಷ್ಟು ಭಜನೆಗಳನ್ನು ಹೇಳ್ಕೊಡ್ಬೇಕು ಅಂತ. ತುಂಬ ಸಂತೋಷದಿಂದ ಕೂಡಲೇ ಒಪ್ಕೊಂಡೆ. ಯಾಕಂದರೆ ನನಗೆ ಮೊಟ್ಟ ಮೊದಲಿಗೆ ಖಾವಂದ್ರು ಹೇಮಮ್ಮ ಅವರು, ಶ್ರದ್ಧಾ ಅವರು ಎಲ್ಲ ನನಗೆ ತುಂಬ ಅವರನ್ನು ನಾನು ತುಂಬ ಆರಾಧಿಸ್ತೇನೆ, ಪೂಜಿಸ್ತೇನೆ. ಅವರ ಆಶೀರ್ವಾದ ನಾನು ಚಿಕ್ಕ ವಯಸ್ಸಿಂದ ಇರುವಾಗಲೂ ನನ್ನ ತಲೆ ಮೇಲೆ ಇದೆ ಆಶೀರ್ವಾದ. ಹಾಗಾಗಿ ಆಮೇಲೆ ಧರ್ಮಸ್ಥಳದ ನಂಟು ನನಗೆ ಚಿಕ್ಕ ವಯಸ್ಸಿಂದನೂ ಉಂಟು. ಚಿಕ್ಕವಳಾಗಿದ್ದಾಗ ಅಪ್ಪ ಅಮ್ಮನ ಜೊತೆ ಬರ್ತಾ ಇದ್ದೆ, ಇಲ್ಲಿಯ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೆ. ಆಮೇಲೆ ಬೆಳೆದಂತೆ ಮತ್ತೆ ಕೂಡ ಹಲವಾರು ಇಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಹಾಗಾಗಿ ಇಲ್ಲಿಯ ನಂಟು ಅದೆಲ್ಲೋ ದೇವರ ನಂಟು ಮತ್ತು ಖಾವಂದರ ದೈವಾಂಶ ಸಂಭೂತರ ನಂಟು ಎಲ್ಲ ಉಂಟು. ಹಾಗಾಗಿ ಕರೆದ ಕೂಡಲೇ ನಾನು ಹೊರಟ್ಕೊಂಡು ಇಲ್ಲಿ ಬಂದು ಇಲ್ಲಿ ನೋಡಿದಾಗ ಮೊದಲನೇ ದಿವಸ ನಾನು ಅಂದ್ಕೊಂಡಿದ್ದೆ, ಭಜನೆ ಅಲ್ವಾ, ಭಜನೆ ಅನ್ನೋ ಒಂದು ಸಂಸ್ಕೃತಿನೇ ಹೋಗ್ತಾ ಇದೆ, ಎಷ್ಟು ಜನ ಬಂದಿರಬಹುದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದು ಇಷ್ಟು ಅಪಾರ ಜನಸಂಖ್ಯೆಯಲ್ಲಿ ಬಂದು ಭಜನೆಯನ್ನು ಕಲಿಯೋದಕ್ಕೆ ಬಂದಿದ್ದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು, ನೆಮ್ಮದಿ ಆಯಿತು. ಯಾಕಂದರೆ ಈ ಒಂದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕಾರ ಎರಡನ್ನೂ ಉಳಿಸಿ ಬೆಳೆಸುವ ಕಾರ್ಯ ನಡೀತಾ ಇದೆ. ಅದರಲ್ಲಿ ವಯಸ್ಕರಲ್ಲದೆ ಚಿಕ್ಕ ವಯಸ್ಸಿನವರು ಕೂಡ ಬಂದು ಇಲ್ಲಿ ಭಜನೆಯನ್ನು ಕಲಿತಾ ಇದ್ದಾರೆ. ಕಲಿತು ಅಷ್ಟೇ ಅಲ್ಲದೆ ಅವರ ಊರುಗಳಿಗೆ, ಅವರ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಹೋಗಿ ಅಲ್ಲಿ ಅವರಿಗೆ ಹೇಳಿಕೊಟ್ಟು ಮುಂದಿನ ವರ್ಷ ಬರುವಾಗ ಇನ್ನೂ ಹೆಚ್ಚಿನ ಜನರನ್ನು ಕರ್ಕೊಂಡು ಇಲ್ಲಿ ಬರ್ತಾ ಇದ್ದಾರಲ್ಲ, ಅದು ತುಂಬ ನನಗೆ ಸಂತೋಷ ಕೊಡುವಂಥ ವಿಷಯ. ನಮ್ಮ ಸಂಸ್ಕೃತಿ ಉಳಿತಾ ಇದೆ. ಭಜನೆ ಅನ್ನುವಂಥ ಒಂದು ಏನಂತಾರೆ, ಅದು ಆತ್ಮಶುದ್ಧೀಕರಣದ ಒಂದು ಏನು ಪ್ರಕ್ರಿಯೆ ಇದೆಯಲ್ಲ ಭಜನೆ ಮಾಡುವಂಥದ್ದು, ಎಲ್ಲ ಒಟ್ಟಿಗೆ ಸೇರಿ ಹಾಡಿದಾಗ ಅದು ಕೊಡುವ ಅನುಭೂತಿ ಬೇರೆ. ಸೊ ಈ ಭಜನೆ ಉಳಿದು ಮುಂದಕ್ಕೆ ಹೋಗುತ್ತೆ, ಮುಂದಿನ ಪೀಳಿಗೆಗೆ ಕೂಡ ಹೋಗುತ್ತೆ ಅನ್ನೋದು ತುಂಬ ಸಂತೋಷ ಮತ್ತು ನೆಮ್ಮದಿಯನ್ನು ಕೊಟ್ಟಂಥ ವಿಷಯ. 2 ದಿವಸ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಇವತ್ತು ನನಗೆ ವಾಪಸ್ ಹೋಗಬೇಕು ಅಂದರೆ ತುಂಬ ಬೇಸರ ಆಗ್ತಾ ಇದೆ. ಮಂಜುನಾಥನ ಕೃಪೆ ಇದ್ದಲ್ಲಿ ಮುಂದಿನ ವರ್ಷ ಮತ್ತೊಮ್ಮೆ ಖಂಡಿತ ಬರ್ತೀನಿ, ಬಂದು ಎಲ್ಲರ ಜೊತೆ ಸಮಯ ಕಳಿತೀನಿ, ಹಾಡುಗಳನ್ನು ಹೇಳ್ಕೊಡ್ತೀನಿ. ಆಮೇಲೆ ನೆನ್ನೆ ನಗರ ಸಂಕೀರ್ತನೆ ನಡೆದಾಗ ಅದನ್ನು ನೋಡಲಿಕ್ಕೆ ಅಂತ ನಾನು ಬಂದು ನಿಂತ್ಕೊಂಡೆ. ಆವಾಗ ನನಗೆ ಹಾಡು ಹೇಳಲಿಕ್ಕೆ ಕೇಳಿದ್ರು. ಅಲ್ಲಿ 2 ಹಾಡನ್ನು ಕೂಡ ಹೇಳಿದೆ. ತುಂಬ ಡಿವೈನ್ ಎಕ್ಸ್ಪೀರಿಯನ್ಸ್ ಅದು. ನಗರ ಸಂಕೀರ್ತನೆಯನ್ನು ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಬೇರೆ ಬೇರೆಯವ್ರು ಮಾಡೋದು. ಆದರೆ ಇಲ್ಲಿ ಅದರ ಭಾಗ ನಾನು ಆದ್ನಲ್ಲ, ಅದು ನನಗೆ ತುಂಬ ಆತ್ಮತೃಪ್ತಿಯನ್ನು ತಂದುಕೊಡ್ತು. ಈ ಪರಂಪರೆ, ಈ ಒಂದು ಒಳ್ಳೆಯ ಅಭ್ಯಾಸಗಳೆಲ್ಲ ಹೀಗೆ ನಡ್ಕೊಂಡು ಹೋಗಲಿ, ಮುಂದುವರಿಲಿ. ಯಾವಾಗ ಕರೆದ್ರೂ ನಾನಂತೂ ಈ ಪುಣ್ಯಕ್ಷೇತ್ರಕ್ಕೆ ಖಂಡಿತ ಬರ್ತೀನಿ. ಈ ಒಂದು ಅವಕಾಶ ನನಗೆ ನೀಡಿದ್ದಕ್ಕಾಗಿ ಧರ್ಮಾಧಿಕಾರಿಗಳಿಗೆ, ಅವರ ಇಡೀ ಕುಟುಂಬದವರಿಗೆ, ಮತ್ತು ನನ್ನನ್ನು 2 ದಿವಸ ಇಲ್ಲಿ ತುಂಬ ಚೆನ್ನಾಗಿ ಮಗಳಂತೆ ನೋಡಿಕೊಂಡಂತಹ ಸುಬ್ರಹ್ಮಣ್ಯ ಸರ್ ಅವರಿಗೆ ಮತ್ತು ಅವರ ಇಡೀ ತಂಡದವರಿಗೆ ನಾನು ಚಿರಋಣಿ. ಇದು ಹೀಗೆ ನಡ್ಕೊಂಡು ಹೋಗಲಿ. ನಮಸ್ಕಾರ.